ಮ್ಯಾಮ್ ಕೇಳಿಸ್ತಿದೆನಾ ಮ್ಯಾಮ್? Yes, sir. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ ನೋಡಿ, ನೆಕ್ಸ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯಾವ ಇಕ್ವೇಶನ್ ಇದು? ಯಾವ್ದು ಹೇಳಿ ಬೇಗ? ಯು ಡಬಲ್ ಎಕ್ಸ್ ಈಕ್ವಲ್ ಟು ಯು ಟಿ ಕೊಟ್ಟಿದ್ದಾರೆ. ಸೊ ಈ ಟಿ ಇಕ್ವೇಶನ್ ಅಲ್ವಾ? Yes, ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡಿ, ಎಕ್ಸ್ ಲೈಸ್ ಬಿಟ್ವೀನ್ 0 ಅಂಡ್ ಪೈ ಕೊಟ್ಟಿದ್ದಾರೆ. ಅಂದ್ರೆ ಫೈನೈಟ್ ಲೆಂತ್ ಇದು, ಕರೆಕ್ಟ್ ಅಲ್ವಾ? ಫೈನೈಟ್ ಲೆಂತ್. ಸೊ ಟಿ ಗ್ರೇಟರ್ ದನ್ 0 ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕಂಡೀಷನ್ಸ್ ಕೊಟ್ಟಿದ್ದಾರೆ, ಈ ತರ ಕೊಟ್ಟಿದ್ದಾರೆ ನೋಡಿ. ಇವಾಗ ಸೊಲ್ಯೂಷನ್ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇವಾಗ ಫಾರ್ಮುಲಾ ನಿಮಗೆ ಗೊತ್ತಿದೆ, ಏನ್ ಹೇಳಿ ಫಾರ್ಮುಲಾ? ಯು ಆಫ್ ಎಕ್ಸ್ ಟಿ ಈಕ್ವಲ್ ಟು ಸಮೇಷನ್ ಎನ್ ಈಕ್ವಲ್ ಟು 1 to infinity. So en sin n pi x by a e power minus n square pi square kt by a square. ಓಕೆನಾ? ಇದು ಫಾರ್ಮುಲಾ. ಓಕೆನಾ? ಸೊ ಈ ಈಕ್ವೇಶನ್ ಸೊಲ್ಯೂಷನ್ ಫಾರ್ಮುಲಾ ಫೈನೈಟ್ ಲೆಂತ್ ಕೊಟ್ಟಾಗ, ಫೈನೈಟ್ ಬಾರ್ ಆಫ್ ಲೆಂತ್ ಕೊಟ್ಟಾಗ. ಓಕೆನಾ? ಇವಾಗ ಇಲ್ಲಿ ಏನಾಗ್ಬಿಡುತ್ತೆ ನೋಡಿ, ಕೋಎಫಿಷಿಯಂಟ್ ಇ ಎನ್ ಏನಾಗಿರುತ್ತೆ ಹೇಳಿ, ಅಥವಾ ಕೋಎಫಿಷಿಯಂಟ್ ಇ ಎನ್ ಏನಾಗುತ್ತೆ ಅನ್ನೋದೇನು ಅವಶ್ಯಕತೆ ಇಲ್ಲ ಸದ್ಯಕ್ಕೆ. ಇವಾಗ ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ, ಇಲ್ಲಿ ಕಂಡೀಷನ್ ಕೊಟ್ಟಿದ್ದಾರೆ ನೋಡಿ, ಯು ಆಫ್ ಎಕ್ಸ್ ಕಾಮ 0 ಕೋಟಿಂಗ್ ಕೊಟ್ಟಿದ್ದಾರೆ 3 sin 2x. ಅದನ್ನ ಅಪ್ಲೈ ಮಾಡಿ ಇಲ್ಲಿ. ಅವಾಗ ಏನಾಗುತ್ತೆ, ಯು ಆಫ್ ಎಕ್ಸ್ ಕಾಮ 0 ಈಕ್ವಲ್ ಟು ಸಮೇಷನ್ ಎನ್ ಈಕ್ವಲ್ ಟು 1 to infinity. ಸೊ ಇ ಎನ್ ಸೈನ್ ಎನ್ ಪೈ ಎಕ್ಸ್ ಡಿವೈಡೆಡ್ ಬೈ ಎ. ಇಲ್ಲಿ ನೋಡಿ, ಟಿ ಬದಲಿ 0 ಕೊಟ್ಬಿಟ್ರೆ ಇಲ್ಲಿ 0 ಟಿ ಏನಾಗ್ಬಿಡುತ್ತೆ, ಈ ಪವರ್ 0 ಆಗ್ಬಿಡುತ್ತೆ ಪೂರ್ತಿ. ಈ ಪವರ್ 0 ಏನಾಗ್ಬಿಡುತ್ತೆ, 1 ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಸ್ಟಾಪ್ ಮಾಡಿ. ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ, 3 sin 2x. ಇವಾಗ ಏನ್ ಮಾಡ್ತಾರೆ, ಇದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ಸಮೇಷನ್. ಫಸ್ಟ್ 1 ಕೊಟ್ರೆ E1 sin, ಇಲ್ಲಿ ನೋಡಿ ಎನ್ ಇರೋದು ಏನಾದ್ರು 1 ಆಗುತ್ತೆ. ಸೊ ಪೈ ಎಕ್ಸ್ ಡಿವೈಡೆಡ್ ಬೈ, ಸೊ ಎ ಅಂದ್ರೆ ಇಲ್ಲಿದೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 0 ಲೆಸ್ ದ್ಯಾನ್ ಎಕ್ಸ್ ಇಸ್ ಲೆಸ್ ದ್ಯಾನ್ ಎ ಡೊಮೈನ್ ಕೊಟ್ಟಿದ್ದಾರೆ ನೋಡಿ. ಸೊ ಎ ಇದೆ ನೋಡಿ ಲೆಂತ್ ಅಲ್ವಾ, ಅದಕ್ಕೆ ಏನ್ ಬರುತ್ತೆ ಇಲ್ಲಿ, ಸೊ ಎ ಬದಲಿ ಪೈ ಬರುತ್ತೆ, ಇಲ್ಲಿ ಪೈ ಬರುತ್ತೆ. ಓಕೆನಾ? ಅಥವಾ ನಿಮಗೆ ಡೌಟ್ ಬಂದ್ರೆ ಒಂದು ಕೆಲಸ ಮಾಡಿ, ನೀವು ಇಲ್ಲಿ ಎ ಬದಲಿ ಪೈ ತಗೊಂಡ್ಬಿಡಿ. ಅವಾಗ ಏನಾಗುತ್ತೆ, ಯು ಆಫ್ ಎಕ್ಸ್ ಕಾಮ 0 ಈಕ್ವಲ್ ಟು ಸಮೇಷನ್ ಎನ್ ಈಕ್ವಲ್ ಟು 1 to infinity. ಸೊ ಇ ಎನ್ ಸೈನ್ ಎನ್ ಪೈ ಎಕ್ಸ್ ಡಿವೈಡೆಡ್ ಬೈ ಪೈ ಈಕ್ವಲ್ ಟು ಏನಿದೆ ನೋಡಿ, 3 sin 2x ಇದೆ. ಸೊ ಪೈ ಪೈ ಗೆಟ್ ಕ್ಯಾನ್ಸಲ್. ಇನ್ನೇನು ಉಳ್ಕೊಳ್ತು, ಸಮೇಷನ್ ಎನ್ ಈಕ್ವಲ್ ಟು 1 to infinity. ಸೊ ಇ ಎನ್ ಸೈನ್ ಪೈ ಎಕ್ಸ್ ಉಳ್ಕೊಳ್ತು ಈಕ್ವಲ್ ಟು 3 sin 2x. ಓಕೆ ಓಕೆ, ಪೈ ಪೈ ಗೆಟ್ ಕ್ಯಾನ್ಸಲ್ ಅಲ್ವಾ? ಓಕೆ ಓಕೆ ಮ್ಯಾಮ್, ಎನ್ ಎಕ್ಸ್. ಇವಾಗ ಏನ್ ಮಾಡ್ತೀರಾ, ಎನ್ ಈಕ್ವಲ್ ಟು 1 ಕೊಟ್ರೆ ಏನಾಗುತ್ತೆ, E1 sin x, ನೆಕ್ಸ್ಟ್ ಪ್ಲಸ್ E2 sin 2x ಪ್ಲಸ್ E3 sin 3x ಪ್ಲಸ್ ಅಂಡ್ ಸೋ ಆನ್, ಈ ತರ ಹೋಗುತ್ತಲ್ವಾ. ಈಕ್ವಲ್ ಟು ಏನಿದೆ ನೋಡಿ, 3 sin 2x ಇದೆ. ಇವಾಗ ನೋಡಿ, sin x ಕೋಎಫಿಷಿಯಂಟ್ ಇಲ್ಲಿ ಇಲ್ಲ, ಸೊ ಹಾಗಾಗಿ E1 0. sin 2x ಕೋಎಫಿಷಿಯಂಟ್ ಇದೆ, ಏನಿದೆ ನೋಡಿ, 3 ಇದೆ. ಹಾಗಾಗಿ E2 ಏನಾಗುತ್ತೆ, 3 ಆಗುತ್ತೆ. E3 sin 3x ಇಲ್ಲ, ಹಂಗಾಗಿ ಏನಾಗ್ಬಿಡುತ್ತೆ, ಮಿಕ್ಕಿದೆಲ್ಲ 0 ಆಗ್ಬಿಡುತ್ತೆ. ಅಂದ್ರೆ ಇವಾಗ ಏನ್ ಬರ್ತಿದೆ, ನಾನ್ 0, E2 ಈಕ್ವಲ್ ಟು 3 ಬರ್ತಿದೆ. ಸೊ ಇದನ್ನ ತಗೊಂಡೋಗ್ಬಿಟ್ಟು ಇಲ್ಲಿ ಸೊಲ್ಯೂಷನ್ ಫಾರ್ಮೇಟ್ ಏನ್ ಬಂದಿದೆ ನೋಡಿ, ಸೊಲ್ಯೂಷನ್ ಫಾರ್ಮೇಟ್ ಇಲ್ಲಿ ಬಂದಿದೆ ನೋಡಿ. ಈ ಸೊಲ್ಯೂಷನ್ ಕೊಟ್ಬಿಡಿ. ಅವಾಗ ಏನಾಗುತ್ತೆ, ಯು ಆಫ್ ಎಕ್ಸ್ ಕಾಮ ಟಿ ಈಕ್ವಲ್ ಟು, ಫಸ್ಟ್ ನೋಡಿ E1 0, E3 0, E4 ಅಂಡ್ ಸೋ ಆನ್ ಎಲ್ಲ 0, E2 ಮಾತ್ರ ನಾನ್ 0. ಅದಕ್ಕೆ ಏನ್ ಬರ್ಕೊಳ್ತೀರಾ, E2 ಗೆ 3 ತಗೊಳ್ಳಿ. ಸೊ ಎನ್ ಈಕ್ವಲ್ ಟು 2 ಇದೆ ಅಲ್ವಾ ಇಲ್ಲಿ, ಎನ್ ಈಕ್ವಲ್ ಟು 2. ಇವಾಗ ಏನಾಗುತ್ತೆ ಇಲ್ಲಿ, ಸೈನ್ 2 pi x ಡಿವೈಡೆಡ್ ಬೈ ಎ ಅಂತಂದ್ರೆ ಪೈ, ನೆಕ್ಸ್ಟ್ ಇಲ್ಲಿ ಇ ಪವರ್ ಮೈನಸ್ ಎನ್ ಸ್ಕ್ವಯರ್, ಎನ್ ಅಂದ್ರೆ ಏನಿದೆ ಹೇಳಿ, 2 ಬಂದಿದೆ. ಸೊ 4 ಸ್ಕ್ವಯರ್, ಓಕೆ, ಪೈ ಸ್ಕ್ವಯರ್. ಕೆ ಅಂದ್ರೆ ಏನಿದೆ ನೋಡಿ, ಕೆ ಅಂದ್ರೆ ಏನಿದೆ ಇಲ್ಲಿ, ಕೆ ಟಿ, ಕೆ ಇಂಟು ಯು ಎಕ್ಸ್. ಓಕೆ, 1 ಇದೆ, ಇಲ್ಲಿ 1 ಬರುತ್ತೆ, ಇಂಟು ಟಿ ಡಿವೈಡೆಡ್ ಬೈ ಎ ಸ್ಕ್ವಯರ್ ಏನಾಗ್ಬಿಡುತ್ತೆ, ಪೈ ಸ್ಕ್ವಯರ್ ಆಗ್ಬಿಡುತ್ತೆ. ಇವಾಗ ಏನಾಗುತ್ತೆ, ಪೈ ಸ್ಕ್ವಯರ್ ಗೆಟ್ ಕ್ಯಾನ್ಸಲ್. ಇನ್ನೇನು ಉಳ್ಕೊಳ್ಳೋದಂಗಾರೆ, 3 sin, ಇಲ್ಲಿ ಪೈ ಪೈ ಗೆಟ್ ಕ್ಯಾನ್ಸಲ್, 2x ಇ ಪವರ್ ಮೈನಸ್ 4t ಅಲ್ವಾ, ಕರೆಕ್ಟ್ ಅಲ್ವಾ ಇದು? 3 ಇಂಟು ಇ ಪವರ್ ಮೈನಸ್ 4t sin 2x. ಯಾವ ಆಪ್ಷನ್? ಆಪ್ಷನ್ 2. ಆಪ್ಷನ್ 2 9 ಇದೆ ಇಲ್ಲಿ, ಇ ಪವರ್ 4 ಬರಬೇಕು. ಓಕೆನಾ? ಹಾಗಾಗಿ ಏನಾಗ್ಬಿಡುತ್ತೆ, ಆಪ್ಷನ್ 2 ಕರೆಕ್ಟ್ ಇದೆ. ಓಕೆನಾ? ಇದು ಅರ್ಥ ಆಯ್ತಾ ಮ್ಯಾಮ್? ಇದು ಮೆಥಡ್ ಅರ್ಥ ಆಯ್ತಾ? ಓಕೆ, ಇವಾಗ ನೋಡಿ, ಈ ತರ ಕೊಟ್ಟಾಗ ನಾವೇನ್ ಮಾಡ್ಬೋದು ಅಂದ್ರೆ, ಬೇಗ
ಇಲ್ಲಿ ಆಕ್ಚುಲಿ ಫಾರ್ಮುಲಾ ಏನಿರುತ್ತೆ ಹೇಳಿ ನೋಡೋಣ. ಸಮೇಷನ್ n n is equal to equal 1 to to 1 to infinity. infinity en So en sin sin n n by pi x by x a by a e e power minus power c minus n ಅಂದ್ರೆ n ಸ್ಕ್ವೇರ್ ಪೈ ಸ್ಕ್ವೇರ್ square kt by kt by a square. a ಸ್ಕ್ವೇರ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಇವಾಗ Yes, sir. ಏ ಅಂದ್ರೆ ಗೊತ್ತಾಗ್ಬಿಡುತ್ತೆ ಪೈ. ಇವಾಗ ನೋಡಿ ಸೈನ್ ಆಫ್ ಇಲ್ಲಿ ಅಪ್ಲೈ ಮಾಡಿದ್ರೆ ಇದೇನ್ ಬರುತ್ತೆ ಟರ್ಮ್ ನೋಡಿ. nx ಅಲ್ಲ ಈಗ ಎನ್ ಏನಿದೆ ಎನ್ ಗೊತ್ತಿಲ್ಲ. ಓಕೆನಾ? ಎನ್ ಹಂಗೆ ತಗೊಳ್ಳಿ. ಸೊ ಓಕೆ ಎನ್ ಎಕ್ಸ್ ಆಗ್ಬಿಡುತ್ತಲ್ವಾ? yes, sir. ಎನ್ ಎಕ್ಸ್ ಆಯ್ತು. ಇವಾಗ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ನೋಡಿ ಕೋಎಫಿಷಿಯಂಟ್ ಏನ್ ಬರುತ್ತೆ ಇ ಪವರ್ ಎನ್ ಸ್ಕ್ವೇರ್ ನೋಡಿ ಪೈ ಎಸ್ ಕ್ಯಾನ್ಸಲ್ ಏನ್ ಬರ್ತಿದೆ ಕೆ ಬರ್ತಿದೆ. ಕೆ ಅಂದ್ರೆ 1 ಅಲ್ವಾ? ಅಲ್ಲಿ ಆಕ್ಚುಲಿ ಏನ್ ಬರ್ತಿದೆ ನೋಡಿ ಟಿ ಬರ್ತಿದೆ. ಈ ತರ ಎರಡು ಟರ್ಮ್ ಬರುತ್ತೆ ಅಲ್ವಾ? ಇವಾಗ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ 2 ತಗೊಂಡಾಗ ಇಲ್ಲ 2 ತಗೊಂಡ್ರೆ ಇಲ್ಲಿ ಏನಾಗ್ಬಿಡುತ್ತೆ 4t ಆಗುತ್ತೆ, ಮೈನಸ್ 4t ಆಗುತ್ತೆ. ಬಟ್ ಇಲ್ಲೇನಿದೆ ನೋಡಿ ಮೈನಸ್ ಟಿ ಇದೆ, ತೊಗೊಳಕ್ ಬರಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ 2 ತಗೊಂಡ್ರೆ ನೋಡಿ ಎನ್ ಈಕ್ವಲ್ ಟು 2 ತಗೊಂಡ್ರೆ ಇಲ್ಲಿ ಏನಾಗುತ್ತೆ ಮೈನಸ್ 4t ಆಗುತ್ತೆ. ನೋಡಿ ಮೈನಸ್ 4t ಇದೆ, ಕರೆಕ್ಟ್ ಇದೆ. ಇಲ್ಲಿ ನೋಡಿ 2 ತಗೊಂಡ್ರೆ 2 ಸ್ಕ್ವೇರ್ ಮಾಡ್ಬೇಕು, 9 ಇದೆ, ತೊಗೊಳಕ್ ಬರಲ್ಲ. ಇಲ್ಲಿ ನೋಡಿ 2 ತಗೊಂಡ್ರೆ 2 ಸ್ಕ್ವೇರ್ ತಗೋಬೇಕು, 4 ಆಗುತ್ತೆ, ತೊಗೊಳಕ್ ಬರಲ್ಲ. ಅವಾಗ ಏನಾಗ್ಬಿಡುತ್ತೆ ಹೇಳಿ ಆಪ್ಷನ್ 2 ಕರೆಕ್ಟ್ ಇದೆ. ಓಕೆನಾ? ಕರೆಕ್ಟ್ ಅಲ್ವಾ? ಈ ತರ ಕಂಪೇರ್ ಮಾಡ್ಬೇಕಷ್ಟೇ. ವೇವ್ ಈಕ್ವೇಶನ್. ಸೊ ಜೊತೆಗೆ ಫೈನೈಟ್ ಕೊಟ್ಟಿದ್ದಾರೆ ಡೊಮೈನ್, ಕರೆಕ್ಟ್ ಅಲ್ವಾ? ಸೊ ಡೊಮೈನ್ ಫೈನೈಟ್ ಕೊಟ್ಟಿರೋದ್ರಿಂದ ಹೇಳಿ ಫಾರ್ಮುಲಾ ಹೇಳಿದ್ರು. ಫಾರ್ಮುಲಾ ಇಲ್ಲಿ ಏನಿದೆ ನೋಡಿ ಸಿ ಸ್ಕ್ವೇರ್ ಈಕ್ವಲ್ ಟು 4 ಇದೆ ಅಲ್ವಾ? ಸಿ ಈಕ್ವಲ್ ಏನಾಗುತ್ತೆ 2 ಆಗ್ತಿದೆ. ನೆಕ್ಸ್ಟ್ ಯು ಆಫ್ ಎಕ್ಸ್ ಕಾಮಾ ಟಿ ಈಕ್ವಲ್ ಟು ವೇವ್ ಈಕ್ವೇಶನ್ ಆಗಿರೋದ್ರಿಂದ ಸಮೇಷನ್ n ಈಕ್ವಲ್ ಟು 1 to infinity. ಸೊ ಇ ಎನ್ ಸೈನ್ ಫಸ್ಟ್ ಕಾಸ್ ಬರುತ್ತಲ್ವಾ, ಇ ಎನ್ ಆಫ್ ಕಾಸ್ ಎನ್ ಪೈ ಸಿ ಟಿ ಬೈ ಎ. ನೆಕ್ಸ್ಟ್ ಏನ್ ಬರುತ್ತೆ ಹೇಳಿ ಪ್ಲಸ್ ಎಫ್ ಎನ್ ಸೈನ್ ಎನ್ ಪೈ ಸಿ ಟಿ ಬೈ ಎ ಇಂಟು ಸೈನ್ ಎನ್ ಪೈ ಎಕ್ಸ್ ಬೈ ಎ ಬರುತ್ತೆ. ಓಕೆನಾ? ಇದು ಫಾರ್ಮುಲಾ ಆಕ್ಚುಲಿ, ಕರೆಕ್ಟ್ ಅಲ್ವಾ? ಈ ಫಾರ್ಮುಲಾ ಗೊತ್ತಿರ್ಬೇಕು ನಿಮ್ಗೆ. ಇವಾಗ ಈ ಫಾರ್ಮುಲಾ ತಗೊಂಡ್ಮೇಲೆ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕೊಡಿ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ. ನೀವು ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ದೋ ಯು ಬೈ ದೋ ಟಿ ಏನ್ ಕೊಟ್ಟಿದ್ದಾರೆ ನೋಡಿ, 0 ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಈಗ ಇ ಎನ್ 0 ಆಗುತ್ತೆ, ಎಫ್ ಎನ್ 0 ಆಗುತ್ತೆ ಹೇಳಿ ನೋಡೋಣ. ಈಗ ನಾವು ಇಲ್ಲಿ ಪಾರ್ಷಿಯಲ್ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ನಾನು ಇವಾಗ ಏನ್ ಮಾಡ್ತೀನಿ ದೋ ಯು ಬೈ ದೋ ಟಿ ಮಾಡ್ತೀನಿ. ಇವಾಗ ಇಲ್ಲಿ ಏನಾಗುತ್ತೆ ಸೈನ್ ಆಗುತ್ತೆ, ಕಾಸ್ ಇರೋದು ಸೈನ್ ಆಗ್ಬಿಡುತ್ತೆ. ಸೈನ್ ಆದ್ಮೇಲೆ ನೀವು ಟಿ ಕೊಟ್ಟಾಗ ಇದೇನಾಗ್ಬಿಡುತ್ತೆ ಹೇಳಿ 0 ಆಗುತ್ತೆ. 0 ಆಗುತ್ತೆ. ಇನ್ನೇನು ಉಳ್ಕೊಳ್ಳುತ್ತೆ ಅಂದ್ರೆ ಮಾತ್ರ ಉಳ್ಕೊಳ್ಳುತ್ತೆ, ಎಫ್ ಎನ್ ಮಾತ್ರ ಉಳ್ಕೊಳ್ಳುತ್ತಲ್ವಾ? ಅವಾಗ ಏನಾಗ್ಬಿಡುತ್ತೆ ಸೊಲ್ಯೂಷನ್ ಯು ಆಫ್ ಎಕ್ಸ್ ಕಾಮಾ ಟಿ ಈಕ್ವಲ್ ಟು ಸಮೇಷನ್ ಎನ್ ಈಕ್ವಲ್ ಟು 1 to infinity. ಆ ಇ ಎನ್ ಬಿಟ್ಬಿಡಿ, ಎಫ್ ಎನ್ ಮಾತ್ರ ತಗೊಳ್ಳಿ. ಎಫ್ ಎನ್ ಸೈನ್ ಎನ್ ಪೈ ಸಿ ಟಿ ಬೈ ಎ ನೆಕ್ಸ್ಟ್ ಸೈನ್ ಎನ್ ಪೈ ಎಕ್ಸ್ ಬೈ ಎ. ಕರೆಕ್ಟ್ ಅಲ್ವಾ? ಇದು ಫಾರ್ಮುಲಾ. ಇವಾಗ ಏನ್ ಮಾಡ್ತೀರಿ ಅಂದ್ರೆ ಇಲ್ಲಿದೆ ನೋಡಿ ಯು ಆಫ್ ಎಕ್ಸ್ ಕಾಮಾ 0 ಈಕ್ವಲ್ ಟು ಸೈನ್ ಎಕ್ಸ್ ಅದು ಕೊಟ್ಬಿಡಿ. ಯು ಆಫ್ ಎಕ್ಸ್ ಕಾಮಾ 0 ಈಕ್ವಲ್ ಟು ಸಮೇಷನ್ ಇಲ್ಲಿ ನೋಡಿ ಆಕ್ಚುಲಿ ಸೈನ್ ಬಂತಲ್ವಾ? ಅಲ್ಲ ಇದು ಏನ್ ಉಳ್ಕೊಳ್ತು ಅನ್ನೋದು ಇಂಪಾರ್ಟೆಂಟ್. ಇವಾಗ ಒಂದ್ ಸೆಕೆಂಡ್, ಇದು ದೋ ಯು ಬೈ ದೋ ಟಿ ಅಲ್ವಾ? ಡಿಫರೆನ್ಶಿಯೇಟ್ ಮಾಡಿದ್ಮೇಲೆ ಆ ಟರ್ಮ್ ಉಳ್ಕೊಳುತ್ತೆ ಸರ್, ಅಂದ್ರೆ ಕಾಸ್ ಆಗುತ್ತೆ ಅವಾಗ. ಕಾಸ್ ಆಗುತ್ತೆ. ಇದು ಡಿಫರೆನ್ಶಿಯೇಟ್ ಮಾಡ್ಬೇಕಲ್ಲ ಸರ್, ನಾವು ಡಿಫರೆನ್ಶಿಯೇಟ್ ಮಾಡ್ಕೊಂಡಿಲ್ಲ, ಹಂಗೆ ಬರ್ಕೊಂಡಿದೀವಿ. ಈಗ ನಾನು ದೋ ಯು ಬೈ ದೋ ಟಿ ಮಾಡಿದೆ, ಅವಾಗ ಇಲ್ಲಿ ಏನಾಯ್ತು ಕಾಸ್ ಇರೋದು ಸೈನ್ ಆಗುತ್ತೆ, ಅದು ಹೋಗುತ್ತೆ, ವ್ಯಾನಿಶ್ ಆಗುತ್ತೆ. ಓಕೆ. ಸೊ ಎಫ್ ಎನ್ ಇಂಟು ಕಾಸ್ ಆಫ್ ಎನ್ ಪೈ ಎಕ್ಸ್ ಬೈ ಎ ಎನ್ ಪೈ ಎಕ್ಸ್ ಟಿ ಬೈ ಎ ಅಂತ ಬರ್ಕೊಂಡು ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕಲ್ಲ ಸರ್ ನಾವು. ಅದೇ ಮ್ಯಾಮ್, ಅದೇ ಇವಾಗ ಇಲ್ಲಿ ಸರ್ ಫಾರ್ಮುಲಾ
ಸೈನ್ ಸೆಕೆಂಡ್ ಇರಿ ಇಲ್ಲಿ ಫಸ್ಟ್ ಇಲ್ಲಿ ನೋಡಿ ಇದು ಏನ್ ಕೊಟ್ಟಿದ್ದಾರೆ ಫಾರ್ಮುಲಾ ಫಸ್ಟ್ ಬರ್ಕೊಳ್ತೀನಿ ನಾನು. ಫಾರ್ಮುಲಾ ಏನಿದೆ ಫಸ್ಟ್ ಯು ಆಫ್ ಎಕ್ಸ್ ಕಾಮ ಟಿ ಈಕ್ವಲ್ ಟು ಯಾವ ಫಾರ್ಮ್ ಇರುತ್ತೆ ಸಮೇಶನ್ ಹೇಳಿ ಒನ್ ಟು En. 1 ಇನ್ಫಿನಿಟಿ to infinity. ಸೊ En en cos n cos ಫಸ್ಟ್ by ಕಾಸ್ ಬರುತ್ತೆ n n ಪೈ by ct ಬೈ ct a by a plus ಪ್ಲಸ್ fn sin ಅಲ್ವಾ sin. Yes, sir. n ಪೈ ct ಬೈ a ಇಂಟು into sin Sin n n ಪೈ by ಬೈ x by a. ಓಕೆನಾ ಈ ತರ ಇದೆ. ಓಕೆ ಈ ಕಂಡೀಷನ್ಸ್ ಕೊಟ್ಟಾಗ ಜೀರೋ ಕೊಟ್ಬಿಟ್ರೆ ಅದು ಓಕೆ ತಗೊಂಡ್ಬಿಡ್ತೀನಿ ನೋಡಿ. ನಾನು ಇವಾಗ ಪಾರ್ಷಿಯಲ್ ಡಿಫ್ರೆನ್ಶಿಯೇಟ್ ಮಾಡ್ತೀನಿ ನಾನು. ದೋ ಯು ಬೈ ದೋ ಟಿ ಕರೆಕ್ಟ್ ಅಲ್ವಾ? ಇದೇನಿದು Yes, ದೋ ಯು ಬೈ ದೋ ಟಿ ಆಫ್ ಎಕ್ಸ್ ಕಾಮ ಟಿ ಈಕ್ವಲ್ ಟು ಇಲ್ಲಿ ಏನಾಗ್ಬಿಡುತ್ತೆ ಸಮೇಶನ್ ಎನ್ ಈಕ್ವಲ್ ಟು ಒನ್ equal ಟು to 1 to infinity. ಇನ್ಫಿನಿಟಿ. ಇವಾಗ ಇಲ್ಲಿ ಏನಾಗುತ್ತೆ n pi c by a ಅಲ್ಲ sin ಯು ಆಫ್ ಎಕ್ಸ್ ಕಾಮ ಜೀರೋ ಕೊಟ್ರೆ ಏನಾಗುತ್ತೆ? ಈಗ ಒಂದ್ ಸೆಕೆಂಡ್ ಇರಿ. ಯು ಆಫ್ ಎಕ್ಸ್ ಕಾಮ ಜೀರೋ ಕೊಟ್ರೆ ಯು ಆಫ್ ಎಕ್ಸ್ ಕಾಮ ಜೀರೋ ಕೊಡಬಹುದಲ್ಲ ಮ್ಯಾಮ್? Yes, sir. U of x comma ಇವೆಲ್ಲ ಬಿಟ್ಬಿಡಿ, ಒಂದ್ ಕೆಲಸ ಮಾಡಿ, ಇವೆಲ್ಲ ಬೇಡ. ಡೈರೆಕ್ಟ್ ಆಗಿ ಇಲ್ಲಿ ಏನಿದೆ ಯು ಆಫ್ ಎಕ್ಸ್ ಕಾಮ ಜೀರೋ ಇದೆ, ಇಲ್ಲಿ ಕೊಡ್ತೀನಿ ನಾನು. ಯು ಆಫ್ ಎಕ್ಸ್ ಕಾಮ ಜೀರೋ ಕೊಡ್ತೀನಿ. ಏನಾಗುತ್ತೆ ಅವಾಗ n. ಸಮೇಶನ್ en ಎನ್ ಈಕ್ವಲ್ ಟು ಒನ್ ಇನ್ಫಿನಿಟಿ. ಇಲ್ಲಿ ಏನಾಗುತ್ತೆ ಇ ಎನ್ ಮಾತ್ರ ಉಳ್ಕೊಳ್ತು. Yes, sir. cos n ಇ ಎನ್ ಇಂಟು ಸೈನ್ ಎನ್ ಪೈ ಎಕ್ಸ್ ಬೈ ಎ ಬರ್ತಿದೆ ಕರೆಕ್ಟ್ ಅಲ್ವಾ? Yes, sir. ಅಲ್ವಾ? ಇದು ಕಾಸ್ ಇಲ್ಲಿ ಒನ್ ಆಗ್ಬಿಡುತ್ತೆ, ಇದು ಜೀರೋ ಆಗ್ಬಿಡುತ್ತೆ. ಇಷ್ಟು ಮಾತ್ರ ಬಂತು. ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ? ಸೈನ್ ಎಕ್ಸ್ ಕೊಟ್ಟಿದ್ದಾರೆ sin x ಅಲ್ವಾ? ಇವಾಗ ಏನ್ ಮಾಡ್ತೀರಾ? ಸೈನ್ ಎಕ್ಸ್ ಕೊಟ್ಟಿದಾರಲ್ವಾ, A- ಇವಾಗ ಏನ್ ಮಾಡ್ತೀರಾ? ಇಲ್ಲಿ ನೋಡಿ, ಇಲ್ಲಿ ತಗೊಳ್ತಾ ಹೋಗಿ. ಈ ಒನ್ A- ಸೈನ್ ನೋಡಿ ಎ ಅಂತಂದ್ರೆ ಪೈ ಕೊಟ್ಟಿದ್ದಾರೆ ಅಲ್ವಾ? ಹಾಗಾಗಿ ಇಲ್ಲಿ ಏನಾಗ್ಬಿಡುತ್ತೆ ಎ ಬದಿ ನಾವು ಪೈ Sin ತಗೊಂಡ್ರೆ x. ಪೈ ಗೆಟ್ ಕ್ಯಾನ್ಸಲ್. ಎನ್ ಎಕ್ಸ್ ಇದೆ ಅಂದ್ರೆ ಇವಾಗ ಏನಾಗುತ್ತೆ ಎಕ್ಸ್ ಆಯ್ತು ಪ್ಲಸ್ ಇ ಟು ಸೈನ್ ಟು ಎಕ್ಸ್ ಪ್ಲಸ್ ಅಂಡ್ ಸೊ ಒನ್. ಏನ್ ಕೊಟ್ಟಿದ್ದಾರೆ? ಸೈನ್ ಎಕ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಏನ್ ಬರುತ್ತೆ ಇವಾಗ ಇ ಒನ್ ಈಕ್ವಲ್ ಟು ಒನ್ ಆಗುತ್ತೆ ಕಂಪೇರ್ ಮಾಡಿದ್ರೆ. Yes, ಇನ್ sir. ಮಿಕ್ಕಿದಲ್ಲಿ ಏನಾಗ್ಬಿಡುತ್ತೆ ಜೀರೋ ಆಗುತ್ತೆ ಅಲ್ವಾ? Zero. ಓಕೆ, ಇವಾಗ ನಾನು ಏನ್ ಕಂಡುಹಿಡ್ಕೊಂಡೆ? ಈಗ ಇ ಎನ್ ಇದೆ ನೋಡಿ, ಅದರಲ್ಲಿ ಯಾವ್ದು ನಾನ್ ಜೀರೋ ಅಂತ ಕಂಡುಹಿಡ್ಕೊಂಡೆ. ಇವಾಗ ಎಫ್ ಎನ್ ಯಾವ್ದು ನಾನ್ ಜೀರೋ ಅಂತ ಕಂಡುಹಿಡ್ಕೋಬೇಕು. ಇವಾಗ ದೋ ಯು ಬೈ ದೋಟಿ ಮಾಡ್ತೀನಿ. ದೋ ಯು ಬೈ ದೋಟಿ ಮಾಡಿ. ದೋ ಯು ಬೈ ದೋಟಿ ಮಾಡಿದ್ರೆ ಏನಾಗುತ್ತೆ ನೋಡಿ. Summation n is equal to 1 to infinity. ದೋ ಯು ಬೈ ದೋಟಿ ಈಕ್ವಲ್ ಟು ಸಮೇಶನ್ ಎನ್ ಈಕ್ವಲ್ ಟು ಒನ್ ಟು ಇನ್ಫಿನಿಟಿ. ಓಕೆನಾ? ಇಲ್ಲಿ ಏನಾಗ್ಬಿಡುತ್ತೆ, ಇಲ್ಲಿ ಸೈನ್ ಬಂದ್ಬಿಡುತ್ತೆ. Yes, ನಾವು sir. ಜೀರೋ ಕೊಟ್ಟಾಗ ಏನಾಗ್ಬಿಡುತ್ತೆ, ಅದು ವ್ಯಾನಿಶ್ ಆಗುತ್ತೆ. ಸುಮ್ಮನೆ ಮಾಡಕ್ ಹೋಗ್ಬೇಡಿ, ಎಫ್ ಎನ್ ಮಾತ್ರ ಮಾಡಿ. ಎಫ್ ಎನ್ ಮಾಡಿದಾಗ ಏನಾಗುತ್ತೆ n ಎನ್ by ಪೈ ಸಿ ಬೈ ಎ ಎಫ್ ಎನ್ sin ಕಾಸ್ ಎನ್ n ಪೈ pi ಸಿ ಟಿ ಬೈ ct by ಎ. a. ನೆಕ್ಸ್ಟ್ ಏನಾಗುತ್ತೆ ಸೈನ್ ಎನ್ ಪೈ ಎಕ್ಸ್ ಬೈ ಎ. ಹಂಗೆ ಬರ್ಕೋಬೇಕು ನೀವು. ನಾವು ಪಾರ್ಷಿಯಲ್ ಡಿಫ್ರೆನ್ಶಿಯೇಟ್ ಟಿ ಮಾಡ್ತಿರೋದು ಅಲ್ವಾ? Yes, sir. Yes, ಇವಾಗ sir. ಇದಕ್ಕೆ ಅಲ್ಲಿ ಕೊಟ್ಟಿದ್ದಾರೆ ಅಟ್ ಟಿ ಈಕ್ವಲ್ ಟು ಜೀರೋ ಮಾಡ್ಬಿಟ್ರೆ ನೋಡಿ, ಅಟ್ ಟಿ ಈಕ್ವಲ್ ಟು ಜೀರೋ ಮಾಡಿದ್ರೆ ನಮ್ಗೆ ಏನಾಗುತ್ತಂತದ್ದು ಇದು ಜೀರೋ ಆಗ್ಬಿಡುತ್ತಂತೆ ನೋಡಿ. ಜೀರೋ ಕೊಟ್ಟಿದ್ರೆ ಜೀರೋ ಈಕ್ವಲ್ ಟು ಸಮೇಶನ್ ಎನ್ ಈಕ್ವಲ್ ಟು ಒನ್ ಟು ಇನ್ಫಿನಿಟಿ. ಸೊ ಇಲ್ಲಿ ಎನ್ ಪೈ ಸಿ ಡಿವೈಡೆಡ್ ಬೈ ಎ. ಸೊ ಇಲ್ಲಿ ಏನಾಗ್ಬಿಡುತ್ತೆ ಇದು ಒನ್ ಆಗುತ್ತೆ. ಸೈನ್ ಎನ್ ಪೈ ಎಕ್ಸ್ ಬೈ ಎ ಈಕ್ವಲ್ ಟು ಏನಿದೆ ನೋಡಿ ಜೀರೋ ಇದೆ Sir, voice ಅಲ್ವಾ? break ಆಗ್ತಿದೆ sir. ಎಲ್ರಿಗೂ ಆಗ್ತಿಲ್ಲ yes sir break ಆಗ್ತದೆ. ಇವಾಗ ನೋಡಿ. Voice break ಇದೆ sir ಇನ್ನು. ಮ್ಯಾಮ್ ಕೇಳಿಸದ ಮ್ಯಾಮ್? Yes, sir.
ಭಾಗ್ಯ ಏನಾರ ಹೇಳಿ. ಭಾಗ್ಯ ಏನಾರ ಯಾರು? ಮ್ಯೂಟ್ ಮಾಡ್ಕೊಂಡಿದ್ರಿ. ಓಕೆ, ಸೊ ಹೋಸ್ಟ್ ಮಾಡಿ ನೀವು ನನಗೆ. ಅಲ್ಲಿದೆ ನೋಡಿ, ಆಪ್ಷನ್ಸ್ ಇದೆ ನೋಡಿ. ಬರಲ್ವಾ ಮ್ಯಾಮ್? ನಂದಿನಿ ಮ್ಯಾಮ್ ಯಾರು? ಹಾ ಸರ್, ನೀವು ಅಲ್ಲಿ ನೋಡಿ, ಇದು ಸೆಟ್ಟಿಂಗ್ ಇದೆ ನೋಡಿ, ಇಲ್ಲಿ ಹೋಸ್ಟ್ ಮಾಡಿ ನನ್ನ. ಒಂದು ಸೆಕೆಂಡ್ ಸರ್. ಸೊ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ಬಿಟ್ಟು ನನಗೆ ಇದಾಗಿದೆ ಅದು. ನೀವು ಹೋಸ್ಟ್ ಮಾಡಿ, ನೀವು ಹೋಸ್ಟ್ ಆಗಿದ್ದೀರಿ ಇವಾಗ, ಓಕೆನಾ? ಮ್ಯಾಮ್ ಕೇಳಿಸ್ದ ಮ್ಯಾಮ್? ಮ್ಯಾಮ್ ಕೇಳಿಸ್ತಿದೆನಾ? ಕೇಳಿಸ್ತಿದೆ ಸರ್. ಓಕೆ ಓಕೆ, ಇಲ್ಲಿ ತಗೊಳಕ್ ಬರ್ತಿಲ್ಲ ನಿಮ್ಗೆ. ಒಂದ್ ಕೆಲಸ ಮಾಡಿ, ನೀವು ಗ್ರೂಪಲ್ಲಿ ಏನು ಇದೆ ನೋಡಿ ಲಿಂಕು, ಅದಕ್ಕೆ ರೀಜಾಯ್ನ್ ಆಗಿ, ಓಕೆನಾ? ಓಕೆ ಸರ್.